ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮರ್ಯಾದೆ ರಾಮಣ್ಣ ಈ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ ಮತ್ತು ಏನು ಸ್ಟೋರಿ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೆ ಮುಂಚೆ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಫುಲ್ಲು ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ಲು ಕತೆ ನೋಡಿ, ಗೊತ್ತಾಗುತ್ತೆ ನಿಮಗೇನೆ. ಮರ್ಯಾದೆ ರಾಮಣ್ಣ ಅಲ್ಲಿ ಹೋಗಿ ಕೆಲ್ಸಕ್ಕೆ ಸೇರ್ಕೊಂಡಿರ್ತಾನೆ ಈವೆಂಟ್ ಕಂಪ್ನಿಗೆ. ಆದರೆ ಅಲ್ಲಿ ಹೀರೋಯಿನ್ನು ಅಮ್ಮ ಅಪ್ಪ ಹೀರೋಯಿನ್ ಎಲ್ಲರನ್ನೂ ನೋಡ್ತಾನೆ. ಅವರಿನ್ನ ನೋಡಿರಲ್ಲ, ಇವನು ನೋಡಿಬಿಡ್ತಾನೆ. ಆಮೇಲೆ ಹೇಗಾದರೂ ಮಾಡಿ ಎಸ್ಕೇಪ್ ಆಗಿ ಊರಿಗೆ ಹೊರಟೋಗೋಣ ಅಂತೇಳಿ ಐಡಿಯಾ ಮಾಡಿಕೊಂಡು ಅವನು ಅವನ ಫ್ರೆಂಡು ಹೇಗಾದರೂ ಮಾಡಿ ಎಸ್ಕೇಪ್ ಆಗಿಬಿಡೋಣ ಅಂತ ತೀರ್ಮಾನ ಮಾಡ್ಕೊಂಡಿರ್ತಾರೆ. ಆಮೇಲೆ ನಿನ್ನೆ ಎಪಿಸೋಡಲ್ಲಿ ಎಲ್ಲೆಲ್ಲೋ ಕದ್ದೋಗೋಕ್ಕೆ ಹೋಗ್ತಾರೆ. ಆದರೆ ಅಲ್ಲೆಲ್ಲ ಆ ಬಾಸು ಮತ್ತು ಈವೆಂಟು ಮ್ಯಾನೇಜರ್ಸ್ ಅವರು ಇವರು ಅಂತೆಲ್ಲ ಹುಡುಕಿ ಎಲ್ಲಿ ಇವ್ರಿಗೆ ಕಾಲು ತಪ್ಪಿಸಿ ಆ ಕಡೆ ಹೋಗೋಕೆ ಹೋದ್ರೂ ಎಲ್ಲ ಕಡೆ ಹೇಳ್ಕೊಳ್ತಾರೆ. ಬನ್ನಿ ಅಲ್ಲ್ಯಾಕೆ ಹೋಗ್ತಾಯಿದ್ದೀರಾ, ಇಲ್ಲ್ಯಾಕೆ ಹೋಗ್ತಿದ್ದೀರಾ, ಅಲ್ಲೋ ಕೆಲಸ ಮಾಡಿ ಇಲ್ಲೋ ಕೆಲಸ ಮಾಡಿ ಅಂತ ಹೇಳ್ತಾರೆ. ಆವಾಗ ಇವರು ಇಲ್ಲ ಅಲ್ಲಿ ಅದಕ್ಕೂ ಏನೋ ಕೆಲಸ ಇತ್ತು ಹೋಗ್ತಾಯಿದ್ದು ಮೇಡಮ್, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಆಮೇಲೆ ಈವೆಂಟ್ ಎಲ್ಲ ಶುರುವಾದಮೇಲೆ ಆ ಹೀರೋಯಿನ್ನು ಹುಡುಗಿ ಇರುತ್ತಲ್ಲ, ಅವ್ರ ಮನೆಯಲ್ಲೇ ಈವೆಂಟ್ ಇರುತ್ತೆ. ಪೂಜೆ ಎಲ್ಲ ಇಟ್ಕೊಂಡಿರ್ತಾರೆ ಜೋರಾಗಿ. ಅದು ಅಲ್ಲಿ ಅದ್ದೂರಿಯಾಗಿ ಪೂಜೆ ಮಾಡ್ತಿರ್ತಾರೆ. ಆಮೇಲೆ ಅಲ್ಲಿಗೆ ಹೋಗಲೇಬೇಕಾಗುತ್ತೆ. ಹೋಗು ಏನೂ ಆಗಲ್ಲ ಅಂತ ಹೇಳಿರ್ತಾರೆ ಗೊತ್ತಿರೋರು. ಆಮೇಲೆ ಇವನು ಹೋಗ್ತಾನೆ. ಹೂವಿನ ಹಾರ ತೊಗೊಂಡು ಹೋಗಬೇಕು. ಇವನು ಹೂವಿನ ಹಾರ ತಗೊಂಡು ಹೋಗುವಾಗ ಇವನಿಗೆ ಪಕ್ಕ ಗೊತ್ತಿರುತ್ತೆ ಇವಳೇ ನಿಂತಿರ್ತಾಳೆ ನಾಟಕದ ಹೀರೋಯಿನ್ನು ಅಂತೇಳ್ಬಿಟ್ಟು. ಆಮೇಲೆ ಇವನು ಮುಖ ಮುಚ್ಕೊಂಡು ಹೂವಿನ ಹಾರ ಎತ್ಕೊಂಡು ಹೋಗ್ತಿರೋ ಟೈಮಿಗೆ ಕರೆಕ್ಟಾಗಿ ಅವ್ರ ಬಾಸು ಕೂಗಿಬಿಡ್ತಾಳೆ. ಬಾಸು ಅವನ ಹೆಸರನ್ನು ಕೂಗಿದ ತಕ್ಷಣವೇ, ರ್ಯಾಂಬೋ ಅಂತ ಕೂಗಿದ ತಕ್ಷಣವೇ ಅವನೇನು ಮಾಡ್ತಾನೆ, ಮಿಡಿಕ್ ಬಿದ್ದಂಗೆ ಹೂವಿನ ಹಾರನ ಹಿಂಗೆ ಎಸ್ದುಬಿಡ್ತಾನೆ. ಎಸ್ದಾಗ ಹೋಗ್ಬಿಟ್ಟು ಈ ನಾಟಕದ ಹೀರೋಯಿನ್ನು ಕುತ್ತಿಗೆಗೆ ಬಿದ್ದುಬಿಡುತ್ತೆ ಅದು ಹಾರ. ಆಮೇಲೆ ಅವಳು ಅದನ್ನು ನೋಡಿ ಶಾಕಾಗಿ ಹಾಗೆ ಮೂರ್ಛೆ ರೋಗ ಬಂದುಬಿಡುತ್ತೆ. ಮೂರ್ಛೆ ರೋಗ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಎಲ್ಲರೂ ಗಾಬರಿಯಾಗಿ ಇವಳು ನೆಲದಲ್ಲಿ ಬಿದ್ದೋಗ್ಬಿಡ್ತಾಳೆ. ಫುಲ್ಲು ಮೈಯೆಲ್ಲ ಹಿಂಗೆ ನಡುಗಿಸ್ತಾ ನೆಲದಲ್ಲಿ ಬಿದ್ದೋಗ್ಬಿಡ್ತಾಳೆ. ಆವಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಗಾಬರಿಯಾಗಿ ಎಲ್ಲರೂ ಏನು ಮಾಡಬೇಕು ಅಂತ ದೇವ್ರ ಮುಂದೆ ಹಿಂಗೆ ಆಯ್ತಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಆಮೇಲೆ ಅವಾಗ ಇವನು ಯೋಚನೆ ಮಾಡ್ತಾನೆ, ಹಿಂದೆ ಒಂದು ಸಲ ಆ ಸ್ಕೂಲ್ ಟೈಮಲ್ಲಿ ಆ ಹುಡುಗಿಗೆ ಹಂಗಾಗಿರುತ್ತೆ. ಒಂದೇ ಊರಲ್ಲಿ ಓದ್ತಾ ಇರ್ತಾರೆ ಇಬ್ಬರು, ಒಂದೇ ಸ್ಕೂಲಲ್ಲಿ. ಆವಾಗ ಆ ಹುಡುಗಿಗೆ ಹಂಗಾಗಿರುತ್ತೆ, ಮೂರ್ಛೆ ಹೋಗಿರ್ತಾಳೆ. ಆವಾಗಿಂದನೂ ಮೂರ್ಛೆ ರೋಗ ಇದೆ ಅವಳಿಗೆ, ಮೂರ್ಛೆ ಹೋಗಿರುತ್ತೆ. ಆವಾಗ ಏನು ಮಾಡ್ತಾನೆ ಇವನು ಅಂದರೆ ಅಂಗಾಲನ್ನು ಉಜ್ಜಿರ್ತಾನೆ. ಅಂಗಾಲನ್ನು ಉಜ್ಜಿದ್ರೆ ಸ್ವಲ್ಪ ಮೂರ್ಛೆ ರೋಗ ಬಿಟ್ಟು ಹೋಗುತ್ತೆ ಅಂತ ಅದನ್ನು ನೆನ್ಕೊಬಿಟ್ಟು ಈ ಮರ್ಯಾದೆ ರಾಮಣ್ಣ ಅದನ್ನು ನೆನ್ಕೊಂಡು ತಕ್ಷಣ ಅಂಗಾಲು ಉಜ್ಜಿ ಸರ್ ಅಂತ ಹೇಳ್ತಾನೆ. ಆಮೇಲೆ ಅವರು ಅಂಗಾಲು ಉಜ್ಜುತ್ತಾ ಇರ್ತಾರೆ. ಆದ್ರೂ ಕೂಡ ಅದೇನು ಸಕ್ಸಸ್ ಆಗಲ್ಲ. ಕೊನೆಗೆ ಇವನೇನೆ ಅಂಗಾಲು ಉಜ್ಜುತ್ತಾನೆ. ಅವಳಿಗೆ ಸ್ವಲ್ಪ ಪ್ರಜ್ಞೆ ಬರುತ್ತೆ. ಆಮೇಲೆ ಎತ್ಕೊಂಡು ಹೋಗಿ ಬೆಡ್ ಮೇಲೆ ಮಂಗಿಸ್ತಾರೆ. ಬೆಡ್ ಮೇಲೆ ಮಂಗಿಸಿದಾಗ ಅವಳಿಗೆ ಪ್ರಜ್ಞೆ ಬರೋ ಹೊತ್ತಿಗೆ ಯಾರು ಇಲ್ಲಿ, ನಾನು ಯಾಕೆ ಇಲ್ಲಿದ್ದೀನಿ ಅನ್ನೋದೇ ಡೌಟ್ ಆಗಿಬಿಡುತ್ತೆ. ಆಮೇಲೆ ಈ ಹೀರೋಯಿನ್ ಅಮ್ಮ ಏನು ಮಾಡ್ತಾಳೆ, ನಾಟಕದ ಹೀರೋಯಿನ್ ಅಮ್ಮ ಏನು ಮಾಡ್ತಾಳೆ, ಇವನ ಸಭ್ಯತೆ ಎಲ್ಲ ನೋಡಿಬಿಟ್ಟು, ಮರ್ಯಾದೆ ರಾಮಣ್ಣನ ಸಭ್ಯತೆ ಎಲ್ಲ ನೋಡಿಬಿಟ್ಟು ಇಂಥ ಹುಡುಗ ಬಿಟ್ಟರೆ ಸಿಗಲ್ಲ ಅಂತೇಳಿ ಅವಳೇನು ಮಾಡ್ತಾಳೆ, ನಮ್ಮ ಮನೆಗೆ ಬಾಪ, ನನ್ನ ಮನೇಲಿ ಪರಿಚಯ ಮಾಡಿಕೊಡ್ತೀನಿ, ನನ್ನ ಮಗಳು ನಮ್ಮ ಯಜಮಾನ್ರು ಎಲ್ಲರನ್ನೂ ಪರಿಚಯ ಮಾಡಿಕೊಡ್ತೀನಿ, ಬಾಪ ನಮ್ಮ ಮನೆಗೆ ಅಂತ ಕರೀತಾಳೆ. ಆವಾಗ ಅವನು ಬರಲ್ಲ ಅಂತ ತಿರಸ್ಕಾರ ಮಾಡಿರ್ತಾನೆ. ಆದ್ರೂ ಕೂಡ ವಿಧಿ ಇಲ್ಲ, ಹೋಗಲೇಬೇಕಾಗುತ್ತೆ. ಆಮೇಲೆ ಸರಿ ಮೇಡಮ್ ಬರ್ತೀನಿ ಅಂತ ಹೇಳಿ ಒಪ್ಕೊಳ್ತಾನೆ. ಅಲ್ಲಿ ಊರಿಂದ ಅವರಮ್ಮ ಕಾಲ್ ಮಾಡ್ತಾಯಿರ್ತಾಳೆ. ಕಾಲ್ ಮಾಡಿದ್ರೂ ಇವನು ಪಿಕ್ ಮಾಡಿರಲ್ಲ. ಹಾಗೆಯೇ ಅಲ್ಲಿಗೆ ಹೋಗಿ ಅಲ್ಲಿ ಸನ್ನಿವೇಶ ಎಲ್ಲ ನೋಡ್ತಾನೆ. ಆಮೇಲೆ ಇವನಿಗೆ ಏನು ಮಾಡಬೇಕು ಅಂತಲೂ ಗೊತ್ತಾಗಲ್ಲ. ಇಷ್ಟು ಜೋರಾಗಿರೋರು ಅಲ್ಲಿ ನಾಟಕ ಆಡೋಕ್ಕೆ ಬರ್ತಾರಲ್ಲ ಅಂತ ಹೇಳ್ಬಿಟ್ಟು, ನಾಟಕದ ಕಂಪ್ನಿಯವರಲ್ಲ ಇವರು ಅಂತೇಳಿ ಅವನು ಅಂದ್ಕೊಳ್ತಾ ಇರ್ತಾನೆ. ಆವಾಗ ಆ ಹುಡುಗಿ ಪ್ರಜ್ಞೆ ಬಂದೇ ಇರಲ್ಲ, ಇನ್ನೂ ಪ್ರಜ್ಞೆಯಲ್ಲೇ ಬಂದಿರಲ್ಲ. ಆವಾಗ ಮುಖಕ್ಕೆಲ್ಲ ನೀರು ಹಾಕ್ತಾರೆ, ಎಲ್ಲ ಮಾಡ್ತಾರೆ, ಅವ್ರಿಗೆ ಗೊತ್ತಿರೋ ವಿದ್ಯೆ ಎಲ್ಲ ಮಾಡ್ತಾರೆ. ಈ ಹೂವಿನ ಹಾರ ಬಿದ್ದಿದ್ದು ಎಲ್ಲರಿಗೂ ಶಾಕ್ ಆಗಿಬಿಟ್ಟಿರುತ್ತೆ. ಕರೆಕ್ಟಾಗಿ ಹೋಗಿ ಅವಳು ಕುತ್ತಿಗೆಗೆ ಹೂವಿನ ಹಾರ ಬಿದ್ದುಬಿಡುತ್ತೆ. ಇವನಿಗೂ ಶಾಕ್ ಆಗುತ್ತೆ. ಯಾರಿಗೆ, ಮರ್ಯಾದೆ ರಾಮಣ್ಣಂಗೂ ಶಾಕ್ ಆಗುತ್ತೆ. ಅಯ್ಯೋ ತಪ್ಪಾಯಿತು ಮೇಡಮ್, ನಂಗೆ ಗೊತ್ತಾಗಲಿಲ್ಲ, ನಾನು ಬೇಕಂತ ನಾನು ಹಾಕಲೇ ಇಲ್ಲ, ನೀವು ಕೂಗಿದ್ದಕ್ಕೆ ಅದು ಇದಾಗಿ ಸ್ಕಿಪ್ಪಾಗಿ ಅಲ್ಲಿ ಬಿದ್ದುಬಿಡ್ತು ಮೇಡಮ್ ಅವ್ರ ಕುತ್ತಿಗೆಗೆ ಅಂತ ಎಲ್ಲ ಹೇಳ್ತಾನೆ. ಆದ್ರೂ ಇದು ಯಾಕೆ ಹಿಂಗಾಯಿತು ಅಂತೇಳ್ಬಿಟ್ಟು ಇವಳು ಅವರ ಓನರು, ಮರ್ಯಾದೆ ರಾಮಣ್ಣ ಕಂಪ್ನಿ ಓನರು ಯೋಚನೆ ಮಾಡ್ತಾ ಇರ್ತಾಳೆ. ಯೋಚನೆ ಮಾಡೋ ಟೈಮಿಗೆ ಈ ಥರ ಸನ್ನಿವೇಶಗಳು ತುಂಬ ಅಪರೂಪ, ಯಾವತ್ತೂ ನಡೆಯಲ್ಲ. ಹೆಂಗಾಯಿತು ಇದು ಅಂತೇಳ್ಬಿಟ್ಟು ಅವಳು ಯೋಚನೆ ಮಾಡೋ ಟೈಮಿಗೆ
ಎಲ್ಲರೂ ಗಾಬರಿ ಆಗಿಬಿಡ್ತಾರೆ ಬಿಡಿ ಆ ಟೈಮಿಗೆ. ಅದು ಈವೆಂಟ್ ಎಲ್ಲ ಹಾಳಾಗ್ಬಿಡುತ್ತೆ, ಎಲ್ಲರೂ ಗಾಬರಿ ಆಗಿಬಿಡ್ತಾರೆ. ಆಮೇಲೆ ಅವಳನ್ನು ಕರ್ಕೊಂಡೋಗಿ ಮಂಗ್ಸೋ ಟೈಮು ಮಂಗ್ಸಿರ್ತಾರೆ. ಅವಳಿಗೆ ಪ್ರಜ್ಞೆ ಬಂದೇ ಇರಲ್ಲ ಇನ್ನೂ. ಆದರೆ ಇವನು ರಾಮಣ್ಣ ಕೈ ಉಜ್ಜುತ್ತಾನೆ, ಕಾಲು ಉಜ್ಜುತ್ತಾನೆ, ಮತ್ತು ಕಾಲು ಉಜ್ಜಿ ಉಜ್ಜಿ ಹೀಟ್ ಬರ್ಸಂಗೆ ಕಾಲು ಉಜ್ಜಿ ಉಜ್ಜಿ ಅಂತ ಉಜ್ಜಿಸ್ತಾನೆ. ಆಮೇಲೆ ಲಾಸ್ಟಲ್ಲಿ ಅವಳಿಗೆ ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬಂದಾಗ ನಾನು ಇಲ್ಲೇ ಹಿಂಗೆ ಬಂದು ಮಲ್ಕೊಂಡೆ ಅಂತ ಕೇಳ್ತಾಳೆ. ಅವಾಗ ಅವನು ಅವ್ರ ಕಡೆಯವ್ರು ಹೇಳ್ತಾರೆ, ಮರ್ಯಾದೆ ರಾಮಣ್ಣ ಎತ್ಕೊಂಡು ಬಂದು ಇಲ್ಲಿ ಮಂಗಿಸಿದ್ರು ಅಂತೇಳ್ಬಿಟ್ಟು, ರ್ಯಾಂಬೋ ಇಲ್ಲಿಗೆ ಎತ್ಕೊಂಬಂದು ಮಂಗಿಸಿದ್ರು ಅಂತೇಳಿ. ಆಮೇಲೆ ಊರ ಕಡೆ ಹೋದಾಗ ಹುಷಾರಾಗುತ್ತೆ ಬಿಡಿ, ವಾತಾವರಣ ಚೇಂಜ್ ಆಗುತ್ತಲ್ಲ ಅಂದರೆ, ಆ ಊರಿಗೆ ನಾನು ಬರಲ್ಲ, ನಿಮ್ಮಮ್ಮ ಸರಿ ಇಲ್ಲ, ನಿಮ್ಮಪ್ಪ ಸರಿ ಇಲ್ಲ, ಆ ಊರಿಗಂತೂ ನಾನು ಬರೋದೇ ಇಲ್ಲ ಅಂತೇಳ್ಬಿಟ್ಟು ಅವಳು ಖಡಾಖಂಡಿತವಾಗೂ ಹೇಳ್ಬಿಡ್ತಾಳೆ. ಹೇಳಿದಾಗ ಅವನು ಬರಲೇಬೇಕಾಗುತ್ತೆ ಮೇಡಮ್, ಯಾವತ್ತಾರ ಒಂದಿನ ನಾಟಕದವರಲ್ವ, ನಾಟಕ ಆಡೋಕ್ಕೆಲ್ಲ ಬರಲೇಬೇಕಾಗುತ್ತೆ ಅಂತ ಅವನು ಅಂದ್ಕೊಂಡು ಸುಮ್ಮನಾಗ್ತಾನೆ. ಆಮೇಲೆ ಈ ಕಡೆ ಏನಕ್ಕೆ ಹಿಂಗಾಯಿತು ಅಂತೇಳಿ ಇವರೆಲ್ಲ ಯೋಚನೆ ಮಾಡ್ತಾ ಟೈಮಿಗೆ ಯೋಚನೆ ಮಾಡ್ತಿರ್ತಾರೆ. ಏನೂ ಗೊತ್ತಾಗಲ್ಲ, ಏನಕ್ಕೆ ಹಿಂಗಾಯಿತು ಅಂತಲೇ ಯೋಚನೆ ಮಾಡೋದೇ ಎಲ್ಲರಿಗೂ ಆಶ್ಚರ್ಯ. ಹೆಂಗೆ ಹೂವಿನಾರ ಹೆಂಗಪ್ಪ ಕತ್ತಿಗೆ ಹೋಗಿ ಬೀಳುತ್ತೆ, ಅವಳು ಕುತ್ತಿಗೆಗೆ ಹೂವಿನಾರ ಬೀಳಬೇಕು ಅಂದರೆ ಇವನು ಹೋಗಿ ಹಾಕಬೇಕು. ಇವನು ಅಷ್ಟು ದೂರದಲ್ಲಿ ಬರ್ತಿರ್ತಾನೆ. ಅವಳು ಓನರು ಕೂಗಿದ ತಕ್ಷಣವೇ, ರ್ಯಾಂಬೋ ಅಂತ ಕೂಗಿದ ತಕ್ಷಣವೇ ಅದು ಬಂದು ಕುತ್ತಿಗೆಗೆ ಬೀಳಬೇಕು ಅಂದರೆ ಆಶ್ಚರ್ಯವಾಗಿದೆ. ಆಗ ಹೀರೋಯಿನ್ ಅಮ್ಮ ಬಂದು, ರ್ಯಾಂಬೋ ಮನೆಗೆ ಬನ್ನಿ, ನೀವು ನಿಮ್ಮನ್ನ ಹತ್ರ ಮಾತಾಡಬೇಕು, ನೀವು ಬನ್ನಿ ಅಂತ ಕರೀತಾಳೆ. ಕರೆದ್ರೂ ಅವನು ಮನೆಗೆ ಹೋಗೋಕ್ಕೆ ಓಕೆ ಅನ್ನಲ್ಲ. ಅವರು ಒಟ್ಟಲ್ಲಿ ಎಸ್ಕೇಪ್ ಆಗಿ ಊರ ಕಡೆ ಹೋಗಬೇಕು ಅನ್ನೋದೇ ಅವ್ರ ಇಂಟೆನ್ಷನ್ ಆಗಿರುತ್ತೆ. ಆದ್ರೂ ಪಾಪ ನಮ್ಮ ಮಗಳಿಗೆ ಪರಿಚಯ ಮಾಡಿಕೊಡ್ತೀನಿ ಬಾಪ ಅಂತೇಳಿ ಇವಳು ಹಿಂಸೆ ಮಾಡಿ ಅವ್ರನ್ನ ಮನೆಗೆ ಕರ್ಕೊಂಡು ಹೋಗಬೇಕು. ಆ ಕರ್ಕೊಂಡು ಹೋಗೋ ಸನ್ನಿವೇಶ. ಆವಾಗ ಏನೇ ಹೇಳಿದ್ರೂ ಇವು ಕೇಳೋದೇ ಇಲ್ಲ. ಇವಳು ಕರ್ಕೊಂಡು ಹೋಗಬೇಕು ಅಂತ ತೀರ್ಮಾನ ಮಾಡ್ಕೊಬಿಟ್ಟಿದ್ದಾಳೆ. ಇನ್ನು ಆ ಓನರ್ಗೆ ಚೆನ್ನಾಗಿ ದುಡ್ಡು ಸಿಗ್ತಾಯಿದೆ, ಫ್ರೆಂಡ್ ಬೇರೆ ಸಾಲದಕ್ಕೆ ಫ್ರೆಂಡ್ ಅಮ್ಮ ಬೇರೆ, ಅವ್ರು ಕರೆದ್ರೆ ಕಳಿಸಲ್ಲ ಅನ್ನೋಕ್ಕೆ ಚಾನ್ಸೇ ಇಲ್ಲ, ಕಳಿಸ್ತಾಳೆ. ಅವಳು ಹೇಳಿದ ಕೆಲಸನ ಇವನು ಮಾಡಲೇಬೇಕಾಗುತ್ತೆ. ರ್ಯಾಂಬೋ ಫ್ರೆಂಡು ಇಬ್ಬರು ಸೇರ್ಕೊಂಡು ಮಾಡಲೇಬೇಕಾಗುತ್ತೆ, ಆಗಲ್ಲ ಅಂತ ಹೇಳೋಂಗೆ ಇರಲ್ಲ. ಆಮೇಲೆ ಅಲ್ಲಿಂದ ಅವರು ಅವ್ರ ಮನೆಗೆ ಬರ್ತಾರೆ, ಹೀರೋಯಿನ್ ಮನೆಗೆ ಬರೋಕ್ಕೆ ಅಂತ ಹೊರಟು ಬರ್ತಾರೆ. ಹೀರೋಯಿನ್ ಮನೆಗೆ ಬಂದಾಗ ಅವರಮ್ಮ ಆದರದಿಂದ ಸ್ವಾಗತಿಸಿ ತುಂಬ ಚೆನ್ನಾಗಿ ಮಾತಾಡಿಸಿ ಎಲ್ಲ ಮಾಡ್ತಾಳೆ. ಅವಳ ಇಂಟೆನ್ಷನ್ ಏನು, ಇವನನ್ನು ಅವ್ರ ಮನೇಲೆ ಇಟ್ಕೋಬೇಕು ಅನ್ನೋದು ಒಂದಿರುತ್ತೆ. ಆದರೆ ಅವರಮ್ಮ ಜಯ ಬಿಡಲ್ಲ. ಏಕೆಂದರೆ ಮರ್ಯಾದೆ ರಾಮಣ್ಣ ಕೆಲಸಕ್ಕೆ ಅಂತ ಇಲ್ಲಿಗೆ ಬಂದಿರೋದು. ಅವನು ಅಲ್ಲಿಗೇನೋ ಗಲಾಟೆ ಮಾಡಿಕೊಂಡ, ಮತ್ತು ಹೊಡೆದು ಬಿಡ್ತಾರೆ. ನನ್ನ ಮಗ ಇರೋನೊಬ್ಬನ ಮಗ ಅಂತ ಅಲ್ಲಿ ಗೋಳಾಡೋದು ನೋಡ್ನಾರ್ದೇ ಅವರಪ್ಪ ಈ ಈವೆಂಟ್ ಓನರಿಗೆ ಫೋನ್ ಮಾಡಿ, ಇಲ್ಲೊಂದು ಕೆಲಸ ಕೊಡಿ ನನ್ನ ಮಗನಿಗೆ ಸ್ವಲ್ಪ ದಿನದ ಮಟ್ಟಿಗೆ ಅಂತ ಹೇಳಿ ಕೊಡಿಸಿರೋ ಅಂಥದ್ದು ಕೆಲಸ ಇದು. ಆದರೆ ಇವಳು ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋ ರೀತಿ ಮಗಳಿಗೆ ಹೇಳ್ತಾಳೆ, ಅವನು ಏನಕ್ಕೆ ಇಲ್ಲಿ ಬಂದಿಯೇನೆ, ಅವನ ಮುಖ ನೋಡೋಕೆ ನನಗೆ ಆಗಲ್ಲ, ಹಾಗೆ ಹೇಗೆ ಅಂತ. ಏನಾಗಲ್ಲ ಸುಮ್ಮನಿರು ಮಗಳು ಅಂತ ಇವಳು ಸಮಾಧಾನ ಹೇಳ್ತಾಳೆ ಅವರಮ್ಮ. ಈ ಹೀರೋಯಿನ್ನು ತುಂಬಾ ಎಗರಾಡ್ತಿರ್ತಾಳೆ. ಮೋರ್ಚೆ ಹೋದ್ರೂ ಕೂಡ ಎಗರಾಡ್ತಿರ್ತಾಳೆ. ಆಮೇಲೆ ಇದೇ ಥರ ಮಾಡಿಕೊಂಡು ನಾಳಿನ ಎಪಿಸೋಡಲ್ಲಿ ಮತ್ತೆ ಕತೆ ಮುಂದುವರಿಯುತ್ತೆ. ಇದಿಷ್ಟು ಇವತ್ತಿನ ಕಥೆಯಾಗಿತ್ತು. ಇನ್ನೊಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ. ನಮಸ್ಕಾರ.